ಎಲ್ಲರಿಗೂ ನಮಸ್ಕಾರ. ನಾನು ಪೂರ್ಣಿಮಾ ಭೋಗಾವಿ. UPSC CSAT ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ನಾನು ಇಲ್ಲಿ ತೊಗೊಂಡಿರೋದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ದು NCERT ಟೆಕ್ಸ್ಟ್ ಬುಕ್ಕು, NCERT ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಆಫ್ ಕೋರ್ಸ್. ಸೊ ಅದರಲ್ಲಿ ಸೆಕೆಂಡ್ ಚಾಪ್ಟರ್ನ ನೋಡ್ತಾ ಇದ್ದೀವಿ ನಾವು. ಸೊ ಸೆಕೆಂಡ್ ಚಾಪ್ಟರ್ ಹೋಲ್ ನಂಬರ್ಸ್. ಸೊ ಲೆಟ್ಸ್ ಗೋ. ಇದರಲ್ಲಿ ಮೊದಲನೇ ಟಾಪಿಕ್ ಏನಿದೆ, ಪ್ರೆಡೆಸೆಸರ್ ಆ್ಯಂಡ್ ಸಕ್ಸೆಸರ್ ಅನ್ನೋ ಟಾಪಿಕ್. ಸೊ ಈ ಪ್ರೆಡೆಸೆಸರ್ ಹಾಗೂ ಸಕ್ಸೆಸರ್ ಅನ್ನೋ ಟರ್ಮ್ಸ್ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಯಾಕಂದರೆ UPSCಲಿ ಕೆಲವೊಂದು ಕ್ವಶನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ A, B, 9, ಸ್ಟಾರ್, S, 9, 8, 7 ಮತ್ತು P ಡಿಸೈನ್ ಅಂತ $, X, ಸೊ ಇಷ್ಟು ಉದ್ದ ನಂಬರ್ಸ್ ಇರುತ್ತೆ. ಸೊ ಅದರಲ್ಲಿ ಏನು ಕ್ವಶನ್ ಇರುತ್ತೆ, ಹೌ ಮೆನಿ ನಂಬರ್ಸ್ ಆರ್ ದೇರ್ ಸಚ್ ದ್ಯಾಟ್ ಇಟ್ಸ್ ಪ್ರೆಡೆಸೆಸರ್ ಈಸ್ ಅ ಲೆಟರ್. ಅಂದರೆ ಏನರ್ಥ, ಎಷ್ಟು ನಂಬರ್ಗಳಿದೆ, ಯಾವ ಕಂಡೀಷನ್ ಏನಂದರೆ ಆ ನಂಬರ್ ಹಿಂದ್ಗಡೆ ಒಂದು ಲೆಟರ್ ಇರಬೇಕು ಹಾಗೂ ನಂಬರ್ ಇರಬೇಕು ಅನ್ನೋದೊಂದು ಕಂಡೀಷನ್ ಇರುತ್ತೆ. ಸೊ ಏನು ಹೇಳಿದೆ ನಾನು, ಪ್ರೆಡೆಸೆಸರ್. ಸೊ ನಂಬರ್ದು ಪ್ರೆಡೆಸೆಸರ್ ಲೆಟರ್ ಅಂದಾಗ ಏನಾಗುತ್ತೆ, ಅದು ಹಿಂದೆಗಡೆ ಬರೋದು ಅಂತ. ಸೊ ಇಲ್ಲಿ 9 ನೋಡಿದ್ರೆ 9 ಹಿಂದೆ B ಇದೆ. ಹಾಗೆ ಇಲ್ಲಿ 9 ನೋಡಿದ್ರೆ ಇಲ್ಲಿ 9 and 9 ಸೇಮ್, ಬಟ್ 9 ಹಿಂದೆ B ಇದೆ. ಇಲ್ಲಿ ಕೂಡ 9 ಹಿಂದೆ S ಇದೆ. ಸೊ ಅದರ ಹಿಂದೆ ಪ್ರೆಡೆಸೆಸರ್ ಅಂದರೆ ಹಿಂದೆ. ಸಕ್ಸೆಸರ್ ಅಂದರೆ ಏನು, ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಸಿಂಬಲ್ಗಳಿದೆ ಸಚ್ ದ್ಯಾಟ್ ಆ ಸಿಂಬಲ್ದು ಸಕ್ಸೆಸರ್ಸ್ ಏನಿದೆ ಒಂದು ಲೆಟರ್ ಆಗಿರಬೇಕು ಅಂತ ನೋಡ್ತಾರೆ. ಈಗ ನೋಡಿ, ಇಲ್ಲಿ ಒಂದು ಸಿಂಬಲ್ ಇದೆ ಸ್ಟಾರ್, ಅದು ಆದಮೇಲೆ ಏನಿದೆ ಒಂದು ಲೆಟರ್ ಇದೆ. ಇಲ್ಲಿ ಕೂಡ ಒಂದು ಸಿಂಬಲ್ ಇದೆ, ಅದಾದಮೇಲೆ ಏನಿದೆ ಒಂದು ಲೆಟರ್ ಇದೆ. ಸೊ ಈ ಕ್ವಶನ್ ಸಾಲ್ವ್ ಮಾಡಬೇಕು ಅನ್ನೋದಲ್ಲ ನಮ್ಮ ಉದ್ದೇಶ. ಜಸ್ಟ್ ಪ್ರೆಡೆಸೆಸರ್ ಆ್ಯಂಡ್ ಸಕ್ಸೆಸರ್ ಅರ್ಥ ನಮಗೆ ಗೊತ್ತಿರಬೇಕು. ಯಾಕೆ ಗೊತ್ತಿರಬೇಕು ಅಂತ ನಾನು ನಿಮಗೆ ಹೇಳಿದ್ದು ಅಷ್ಟೇ. ಪ್ರೆಡೆಸೆಸರ್ ಅಂದರೆ ಹಿಂದೆ ಬರೋದು, ಸಕ್ಸೆಸರ್ ಆದಮೇಲೆ ಅಂದರೆ ಅದಾದಮೇಲೆ ಬರೋದು. ಈಗ ವಂಶೋದ್ಧಾರಕ ಅಂತೆಲ್ಲ ಅಂತಾರಲ್ಲ, ಸೊ ಒಬ್ಬರಾದಮೇಲೆ ಇನ್ನು ನೆಕ್ಸ್ಟ್ ಯಾರು ಬರ್ತಾರೆ ಆ ಮುಂದೆ ವರ್ಷಕ್ಕೆ, ಸೊ ಅದು ಏನಾಗುತ್ತೆ, ಸಕ್ಸೆಸರ್ ಆಗುತ್ತೆ. ಪ್ರೆಡೆಸೆಸರ್ ಅಂದರೆ ನಮ್ಮ ಆನ್ಸೆಸ್ಟರ್ಸ್, ನಮ್ಮ ಪೂರ್ವಜರು ಅನ್ನೋದು ಲಿಟ್ರಲ್ ಮೀನಿಂಗ್ ಹೋದರೆ. ಈಗ ಇಲ್ಲಿ 16ರದ್ದು ಸಕ್ಸೆಸರ್ ಏನು, ನಂಬರ್ ಸಿಸ್ಟಮಲ್ಲಿ ನೋಡಿದಾಗ ಸಕ್ಸೆಸರ್ ಅಂದರೆ 16ರದ್ದು 17, 1 ಆ್ಯಡ್ ಮಾಡಬೇಕು. ಪ್ರೆಡೆಸೆಸರ್ ಅಂದರೆ 1 ಮೈನಸ್ ಮಾಡಬೇಕು, ಹಿಂದೆ ಹೋಗ್ಬೇಕಲ್ಲ. ಸೊ 20ರದ್ದು ಪ್ರೆಡೆಸೆಸರ್ ಏನು 19, 17ರದ್ದು ಪ್ರೆಡೆಸೆಸರ್ ಏನು 16. ಸೊ ಪ್ರೆಡೆಸೆಸರ್ ಆ್ಯಂಡ್ ಸಕ್ಸೆಸರ್, ಇದು ಮೀನಿಂಗ್ ನಿಮಗೆ ಗೊತ್ತಿರಬೇಕು ಅಷ್ಟೇ ಫ್ರೆಂಡ್ಸ್, ಸರಿನಾ? ನೆಕ್ಸ್ಟ್ ಹೋಗೋಣ ಏನಿದೆ ಅಂತ. ನೆಕ್ಸ್ಟ್ ಏನಿದೆ, ಹೋಲ್ ನಂಬರ್ಸ್ ಇದೆ. ಹೋಲ್ ನಂಬರ್ಸ್ ಆ್ಯಂಡ್ ನ್ಯಾಚುರಲ್ ನಂಬರ್ಸ್ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಈಗ ನ್ಯಾಚುರಲ್ ನಂಬರ್ಸ್ನ ಫಸ್ಟ್ ನೋಡೋಣ. ಈಗ ನಿಮ್ಮ ಮನೆಗೆ ಗೆಸ್ಟ್ಸ್ ಬಂದಿದ್ದಾರೆ ಅಂದ್ಕೊಳ್ಳಿ. ನಿಮ್ಮಮ್ಮ ಅಡುಗೆ ಮನೇಲಿ ಚಹಾ ಮಾಡ್ತಿರ್ತಾರೆ. ಅಮ್ಮ ಯಾಕೆ ನಾವು ಪ್ಯಾಟ್ರಿಯಾರ್ಕಿ ಬಿಡೋಣ, ಅಪ್ಪ ಮಾಡ್ತಿದ್ದಾರೆ ಅಂದ್ಕೊಳ್ಳಿ. ಅಪ್ಪ ಕಾಫಿ ಮಾಡ್ತಿದ್ದಾರೆ ಅಂದ್ಕೊಳ್ಳಿ. ಅಪ್ಪ ಹೇಳ್ತಾರೆ, ಮಗನೇ ಹೋಗಿ ನೋಡ್ಕೊಂಬ, ಎಷ್ಟು ಜನ ಇದ್ದಾರೆ ಗೆಸ್ಟು, ನಿಮ್ಮಮ್ಮನ ಫ್ರೆಂಡ್ಸ್ ಎಷ್ಟು ಜನ ಬಂದಿದ್ದಾರೆ, ನಾ ಕಾಫಿ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಸೊ ನೀವು ಬಂದು ಕೌಂಟ್ ಮಾಡ್ತೀರಾ. ಎಷ್ಟು ಕೌಂಟ್ ಮಾಡ್ತೀರಾ, ಹೆಂಗೆ ಸ್ಟಾರ್ಟ್ ಮಾಡ್ತೀರಾ, 1, 2, 3, 4, 5, 6 ಅಂತ ಸ್ಟಾರ್ಟ್ ಮಾಡ್ತೀರಾ. ಸೊ ನೀವು 1ರಿಂದ ಸ್ಟಾರ್ಟ್ ಮಾಡ್ತೀರಾ. 1ರಿಂದ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, 1, 2, 3, 4, 5. ಸೊ ಕೌಂಟ್ ಮಾಡೋಕ್ಕೆ ನೀವು ಯಾವ ನಂಬರ್ಸ್ ಯೂಸ್ ಮಾಡ್ತೀರಾ ಅದು ಏನು ಬರುತ್ತೆ, ನ್ಯಾಚುರಲ್ ನಂಬರ್ಸ್ ಬರುತ್ತೆ. ಸೊ ಇದು ನ್ಯಾಚುರಲ್ ನಂಬರ್ಸ್ ಆಯಿತು. ನ್ಯಾಚುರಲ್ ನಂಬರ್ಸ್ ಏನು, ಕೌಂಟ್ ಸ್ಟಾರ್ಟ್ ಮಾಡೋದು. ಈಗ ಅದೇ ನಿಮ್ಗೆ ಯಾವ್ದಾದ್ರು ಒಂದು ಗೇಮ್ ಇದೆ, ಕಬಡ್ಡಿ ಇದೆ ಅಂದ್ಕೊಳ್ಳಿ. ಕಬಡ್ಡಿ ಟೈಮಲ್ಲಿ ಸ್ಕೋರ್ಸ್ ಕೌಂಟ್ ಮಾಡಬೇಕು. ಸೊ ಸ್ಕೋರ್ ಕೌಂಟ್ ಮಾಡುವಾಗ 0ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ 0ನ ಕೂಡ ಇನ್ಕ್ಲೂಡ್ ಮಾಡಿದ್ರೆ ಆ ನ್ಯಾಚುರಲ್ ನಂಬರ್ಸ್ ಏನಾಗುತ್ತೆ, ಹೋಲ್ ನಂಬರ್ಸ್ ಆಗುತ್ತೆ. ಇಷ್ಟೇ ಇದರಲ್ಲಿ ತಿಳ್ಕೊಬೇಕಾಗಿರೋದು. ಸೊ ಇದು ನಂಬರ್ ಲೈನಲ್ಲಿ ಏನಿಲ್ಲ, ಒಂದು ನಂಬರಲ್ಲಿ ಈಗ ನಾವು ಬರೀ ನ್ಯಾಚುರಲ್ ಹೋಲ್ ನಂಬರ್ಸ್ ತೊಗೊಂಡಿದ್ದೀವಿ ಪಾಸಿಟಿವ್. ಸೊ ಈ ಕಡೆ ಸ್ಟಾರ್ಟ್ ಆಗುತ್ತೆ, 0ಇಂದ ಹಿಡಿದು ದೊಡ್ಡ ನಂಬರ್ ಈ ಕಡೆ ಸ್ಟಾರ್ಟ್ ಆಗುತ್ತೆ. ಮತ್ತು ನೆಗೆಟಿವ್ ನಂಬರ್ಸ್ ಕೂಡ ಆ್ಯಡ್ ಮಾಡಿದ್ರೆ -1, -2, -3 ಅದು ಈ ಕಡೆ ಲೆಫ್ಟ್ ಸೈಡ್ ಹೋಗ್ತಾ ಇರುತ್ತೆ. ಸೊ ನಂಬರ್ ಲೈನ್ದು ಏನು ಉಪಯೋಗ ಅಂದರೆ ಮಕ್ಕಳಿಗೆ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಕಲಿಸೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಈ ನಂಬರ್ ಲೈನಲ್ಲಿ ಅಡಿಷನನ್ನು ಇಲ್ಲಿ 3 + 4 ಕೊಟ್ಟಿದ್ದಾರೆ.
3 ಮತ್ತು 4 ಆ್ಯಡ್ ಮಾಡಬೇಕಂದಾಗ ಮೊದಲನೇದಾಗಿ 3ಇಂದ ಸ್ಟಾರ್ಟ್ ಮಾಡಿ 4 ಸಲ ರೈಟ್ ಸೈಡ್ ಜಂಪ್ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ 7. ಅದೇ ಥರ ಸಬ್ಟ್ರಾಕ್ಷನ್ ಅಂದಾಗ 7 - 5 ಬೇಕಂದಾಗ 7ಇಂದ ಸ್ಟಾರ್ಟ್ ಮಾಡಿ 5 ಸಲ ಎಡಗಡೆ ಜಂಪ್ ಮಾಡಿದಾಗ ನಮಗೆ ಎಡಗಡೆ ಅಂದಾಗೇನು ನಾವು ಹಿಂಗೆ ಬಂದು ವಾಪಸ್ ಬರ್ತಾ ಇದ್ದೀವಿ. ಸೊ ಅದೇ ಅಲ್ಲ ಸಬ್ಟ್ರಾಕ್ಷನ್ ಅಂದರೆ ಅರ್ಥ. ಸೊ ಆವಾಗ ನಮಗೇನು ಆನ್ಸರ್ ಸಿಗುತ್ತೆ 2 ಸಿಗುತ್ತೆ. ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆಫ್ ದ ನಂಬರ್ಸ್ ಲೈನ್ ಇಲ್ಲಿ 4 × 3 ಕೇಳಿದ್ದಾರೆ. ಸೊ ಇಲ್ಲಿ 3 ಸೆಟ್ಟು 4 ಸಲ ಇದೆ. ಸೊ 3ನ್ನ 4 ಸಲ ಜಂಪ್ ಮಾಡ್ತಾ ಹೋದಾಗ ನಮಗೆ ಆನ್ಸರ್ ಸಿಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ 4 × 3 ಅಂದರೆ 12. ಸೊ ಇದು ನಂಬರ್ ಲೈನನ್ನು ಹೆಂಗೆ ಯೂಸ್ ಮಾಡಬೇಕಂತ ಅದೇನು ಸುಮ್ಮನೆ ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ, ಇದೇನು ಸಾಲ್ವ್ ಮಾಡಬೇಕಂತ ಏನಿಲ್ಲ. ನೆಕ್ಸ್ಟು ಈ ಎಕ್ಸಸೈಸ್ ಈ ಚಾಪ್ಟ್ರಲ್ಲಿ ಇರೋದು ಇದೊಂದೇ ಎಕ್ಸಸೈಸ್ ಫ್ರೆಂಡ್ಸ್. ನೋಡಿ, ಇದು ವಾಟ್ ವಿ ಹ್ಯಾವ್ ಡಿಸ್ಕಸ್ಡು, ಜಸ್ಟ್ ಸಮರಿ, ಅದು ಬಿಡಿ. ಈಗ ಇಲ್ಲಿ ಕೆಲವೊಂದು ಕ್ವಶನ್ಸ್ ಸಾಲ್ವ್ ಮಾಡೋದಿದೆ. ನೆಕ್ಸ್ಟ್ 3 ನ್ಯಾಚುರಲ್ ನಂಬರ್ಸ್ ಆಫ್ಟರ್ 10,999. ಸೊ ಇದಾದಮೇಲೆ ಯಾವ ನಂಬರ್ ಬರುತ್ತೆ? 10,999 ಆದಮೇಲೆ ಬರುತ್ತೆ ಆಬ್ವಿಯಸ್ಲಿ 11,000 ಬರುತ್ತೆ. ಅದಾದಮೇಲೆ 11,001 ಬರುತ್ತೆ. ಆಮೇಲೆ 11,002 ಬರುತ್ತೆ ಅಲ್ವಾ? ಸೊ ಜಸ್ಟ್ ನಮಗೆ ಇದು ನಿಮ್ಮ ಬ್ರೈನನ್ನು ಸ್ವಲ್ಪ ಏನಂತಾರೆ ಬ್ರೈನ್ ಯೂಸ್ ಮಾಡೋಕ್ಕೆ, ಮ್ಯಾಥಮೆಟಿಕ್ಸ್ ಅನ್ನೋ ಭಾಷೆನ ನೀವು ಅಳವಡಿಸ್ಕೊಳ್ಳೋಕ್ಕೆ ಸಾರಿ ಕನ್ನಡ ಸ್ವಲ್ಪ ಕನ್ನಡದೊಳೆ ಬಟ್ ಕೆಲವೊಂದು ವರ್ಡ್ಸ್ ಓಕೆ. ಸೊ ಮ್ಯಾಥ್ಸ್ ಅನ್ನೋ ಭಾಷೆನ ನೀವು ನಿಮ್ಮದಾಗಿ ಮಾಡ್ಕೊಳ್ಳೋಕ್ಕೋಸ್ಕರ ಈ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಸೊ ರೈಟ್ 3 ಹೋಲ್ ನಂಬರ್ಸ್ ಅಕ್ಕರಿಂಗ್ ಜಸ್ಟ್ ಬಿಫೋರ್ 10,001. ಸೊ 10,001 ಹಿಂದ್ಗಡೆ ಏನು ಬರುತ್ತೆ? ಅದ್ರ -1 ಮಾಡಬೇಕು. ಸೊ 10,000 -1 ಮಾಡಿದಾಗ 10,001 -1 ಮಾಡಿದಾಗ 10,000 ಬರುತ್ತೆ. ಅದ್ರ ಹಿಂದೆ ಏನು ಬರುತ್ತೆ? -1 ಮಾಡಿದ್ರೆ 9,999 ಅಂತ ಬರುತ್ತೆ. ಸೇಲಲ್ಲೆಲ್ಲ ಈ ಥರ ಪ್ರೈಸ್ ರೇಟ್ಸ್ ಎಲ್ಲ ಹಿಂಗೆ ಅಲ್ಲ ಇರೋದು, ಒಂದು ಕಮ್ಮಿ ಅಂಥೇಳಿ. ಅದ್ರ ಒಂದು ಮೈನಸ್ ಮಾಡಿದಾಗ ಏನು ಬರುತ್ತೆ? 9,998 ಅಂತ ಬರುತ್ತೆ. ಸೊ ಜಸ್ಟ್ ನಾವು ಇದೇನು ಪ್ರೆಡೆಸೆಸರ್ ಸಕ್ಸೆಸರ್ ಮುಂದೆ ಏನು ಬರುತ್ತೆ ಹಿಂದೇನು ಬರುತ್ತೆ ಅಂತ ನೋಡಿದೆ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಸಕ್ಸೆಸರ್ ಆಫ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಕ್ಸೆಸರ್ ಅಂದರೆ ನಾವು ಆಗಲೇ ನೋಡ್ದಂಗೆ +1 +1 +1 +1 ಇದು ನೀವು ಮಾಡ್ತೀರಿ ಬಿಡಿ. ಪ್ರೆಡೆಸೆಸರ್ ಅಂದಾಗ -1 -1 -1 -1 ಇದು ಕೂಡ ಮಾಡ್ತೀರ ಅಂದ್ಕೊಂಡಿದ್ದೀನಿ. ಸೊ ಸುಮ್ಮನೆ ರ್ಯಾಂಡಮ್ ಆಗಿ ಯಾವುದಾದ್ರು ನಂಬರ್ ತೊಗೊಂಡು ಅದ್ರ ಪ್ರೆಡೆಸೆಸರ್ ಸಕ್ಸೆಸರ್ ಈ ಥರ ಆ ಟರ್ಮ್ಸ್ನ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪದ ಬಳಕೆ ಏನಿದೆ ಮ್ಯಾಥಮೆಟಿಕ್ಸಲ್ಲಿ ಅದು ನಿಮಗೆ ಕ್ಲಿಯರಿಟಿ ಇರಬೇಕು. ಈಗ ನೋಡಿ, ಇಲ್ಲಿ ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ. ಫಾಲೋಯಿಂಗ್ ಪೇರ್ಸ್ ಆಫ್ ನಂಬರ್ ಸ್ಟೇಟ್ ವಿಚ್ ಹೋಲ್ ನಂಬರ್ ಈಸ್ ಆನ್ ದ ಲೆಫ್ಟ್ ಆಫ್ ದ ನಂಬರ್ ಲೈನ್ ಅಂತ ಕೇಳಿದ್ದಾರೆ. ಲೆಫ್ಟ್ ಆಫ್ ದ ನಂಬರ್ ಲೈನ್ ಅಂದರೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಸ್ಕೇಲು, ಇದೇ ನಮ್ಮ ನಂಬರ್ ಲೈನು, ಹಿಂಗೆ ಹೋಗ್ತಾ ಇದೆ ನಂಬರ್ ಲೈನು. ಸೊ ಇದನ್ನು ನೀವು ಹಿಂಗೆ ಉಲ್ಟಾ ತೊಗೊಂಡ್ರೆ ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತಲ್ವಾ? ನೀವು ಈ ಥರ ನಿಮ್ಮ ಹೆಡ್ ಈ ಥರ ಇಟ್ಟು ನೀವು ನೋಡಿದ್ರೆ ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ. ಅಂದರೆ ಲೆಫ್ಟ್ ಯಾವುದಿದೆ ರೈಟ್ ಯಾವುದಿದೆ? ಸೊ ಇಲ್ಲಿ ಸ್ಮಾಲರ್ ನಂಬರ್ಸ್ ಏನಿದೆ ಅದು ಲೆಫ್ಟಿಗಿದೆ, ಲಾರ್ಜರ್ ನಂಬರ್ಸ್ ರೈಟಿಗಿದೆ. ಸೊ ಈ ಪ್ರಶ್ನೆದು ಸಿಂಪಲ್ ಅರ್ಥ ಏನಂದರೆ ಚಿಕ್ಕದು ಯಾವುದು, ಎರಡರಲ್ಲಿ ಚಿಕ್ಕ ನಂಬರ್ ಯಾವುದು ಅಂತ. ಸೊ ಇಲ್ಲಿ ನೋಡಿ 530 ಹಾಗೂ 503 ಇವೆರಡರಲ್ಲಿ ಚಿಕ್ಕದು ಯಾವುದು? ಈಗ 100s ಪ್ಲೇಸಲ್ಲಿ 5 ಇದೆ. ಸೊ 30 ಹಾಗೂ 3 ಇವೆರಡು ಕಂಪೇರ್ ಮಾಡಿ ನೋಡಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ 3 ಚಿಕ್ಕದು 30 ದೊಡ್ಡದು. ಸೊ ಇದು ಅದು ನಮಗೆ ಈಸಿ ಹೌದು. ಬಟ್ ನಾನಿಲ್ಲಿ ಏನನ್ನು ನಿಮಗೆ ಕ್ಲಾರಿಟಿ ಮಾಡಬೇಕಂದ್ರೆ ಈ ಸಿಂಬಲ್ಸ್ ಯೂಸ್ ಮಾಡೋದು. ಇದು ನೋಡಿ ಒಳ್ಳೆ ಇಮೋಜಿ ಥರ ಕಾಣುತ್ತಲ್ಲ, ಅದೊಂದು ಇಮೋಜಿ ಇದೆಯಲ್ಲ ಹಿಂಗೆ ಅಂತ ಒಳ್ಳೆ ಹುಳಿ ತಿಂದಾಗ ನಿಂಬೆಹಣ್ಣು ತಿಂದಾಗ ಆಡುತ್ತಲ್ಲ, ಸೊ ಆ ಥರ ಇಮೋಜಿ. ಓಕೆ, ಸುಮ್ಮನೆ ತಮಾಷೆಗೆ ಹೇಳಿದೆ. ಈ ಇಮೋಜಿ ಅಲ್ಲ ಸಾರಿ ಈ ಸಿಂಬಲ್ಸ್ನ ಯೂಸ್ ಮಾಡೋದು ಹೆಂಗೆ ಅಂತ ಗೊತ್ತಾಗಬೇಕು. ಅಂದರೆ ಈಗ ದೊಡ್ಡದು ಯಾವುದು ಚಿಕ್ಕದು ಯಾವುದು, ಲೈಕ್ ಇದು ಏನು ಗ್ರೇಟರ್ ದ್ಯಾನ್ ಈಕ್ವಲ್ ಅಥವಾ ಲೆಸ್ ದ್ಯಾನ್ ಸಿಂಬಲ್ಗಳಿದು. ಈಗ ಇದರಲ್ಲಿ ನಾವು ನೋಡ್ದಂಗೆ 530 ದೊಡ್ಡದು, 503 ಚಿಕ್ಕದು. ಸೊ ಚಿಕ್ಕ ನಂಬರ್ ಇದೆಯಲ್ಲ, ಚಿಕ್ಕ ನಂಬರ್ ಹತ್ರ ಒಂದು ಚಿಕ್ಕ ಡಾಟ್ ಇಡಿ, ಹಾಗೆ ದೊಡ್ಡ ನಂಬರ್ ಕಡೆ ಬಾಯಿ ಓಪನ್ ಮಾಡಬೇಕು ಅದು. ಸೊ ದೊಡ್ಡ ನಂಬರ್ ಕಡೆ ಬಾಯಿ ಓಪನ್ ಇದೆ, ಚಿಕ್ಕ ನಂಬರ್ ಕಡೆ ಜಸ್ಟ್ ಒಂದು ಚಿಕ್ಕ ಡಾಟ್ ಇದೆ. ಸೊ ನೀವು ನೆನ್ಪಿಟ್ಕೋಬೇಕಂದ್ರೆ ಚಿಕ್ಕ ನಂಬರ್ ಕಡೆ ಚಿಕ್ಕ ಡಾಟ್, ದೊಡ್ಡ ನಂಬರ್ ಕಡೆ ಜಾಸ್ತಿ ಓಪನ್ ಸ್ಪೇಸ್. ಸೊ ಅದೇ ಥರ ಇಲ್ಲಿ 370 ಹಾಗೂ 307ರಲ್ಲಿ ಯಾವ್ದು ದೊಡ್ಡದು? ಆಬ್ವಿಯಸ್ಲಿ 370 ದೊಡ್ಡದು, ಹಾಗಾಗಿ ಈ ಥರ ಸಿಂಬಲ್ ಬರುತ್ತೆ. ಮತ್ತು ಇವೆರಡರಲ್ಲೂ ನೋಡಿ 10s ಪ್ಲೇಸಲ್ಲಿ 9 ಇದೆ, ಅಂದರೆ ಇದು 98,000, ಇದು 56,000. ಸೊ ಆಬ್ವಿಯಸ್ಲಿ 98,000 ದೊಡ್ಡದು. ಸೊ ಇದಕ್ಕೆ ಸಿಂಬಲ್ ಹೆಂಗೆ ಹಾಕ್ತೀರಾ ನೀವೇ ಹಾಕಿ, ಓಕೆನಾ? ಸೊ ಇಲ್ಲಿ ನೋಡಿ 7 ಡಿಜಿಟ್ ಇದೆ, ಇಲ್ಲಿ 8 ಡಿಜಿಟ್ ಇದೆ, ಹಾಗಾಗಿ ಆಬ್ವಿಯಸ್ಲಿ ಈ 8 ಡಿಜಿಟ್ ಇರೋ ನಂಬರ್ ದೊಡ್ಡದು. ಸೊ 8 ಡಿಜಿಟ್ ಅಂದರೆ ಎಷ್ಟು ಆಯ್ತಿದು? ಎಷ್ಟಿದು? 1 ಕೋಟಿನಾ? ಬಾ ಎಸ್. ಸೊ ಇದು 1 ಕೋಟಿ, ಇದು 98 ಲಕ್ಷ. ಸೊ
ಇದ್ರ ಸಿಂಬಲ್ ಹೆಂಗೆ ಹಾಕ್ತೀರಾ ನೀವೇ ಹಾಕಿ, ಸರಿನಾ? ಈ ಸಿಂಬಲ್ಗಳು ಇಂಪಾರ್ಟೆಂಟ್ ಫ್ರೆಂಡ್ಸ್. CSAT ನಮಗೆ ಮುಂದೆ ಬರುತ್ತೆ ಗ್ರೇಟರ್ ದ್ಯಾನ್ ಈಕ್ವಲ್ ಟು, ಈಗ ಆ ಥರದ್ದು ಕೆಲವೊಂದು ಕ್ವಶನ್ಸ್ ಇರುತ್ತೆ, ನಾವು ಮುಂದೆ ನೋಡೋಣ. ಬಟ್ ಈ ಸಿಂಬಲ್ ಕೂಡ ನಿಮಗೆ ಕ್ಲಾರಿಟಿ ಇರಬೇಕು, ದೊಡ್ಡದು ಯಾವುದು ಚಿಕ್ಕದು ಯಾವುದು, ಗ್ರೇಟರ್ ದ್ಯಾನ್ ಈಕ್ವಲ್ ಟು. ಸೊ ಆ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಸಿಂಬಲ್ಸ್ ಇಂಪಾರ್ಟೆಂಟು. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಇಂಪಾರ್ಟೆಂಟ್ ಅಂದರೆ ಡೈರೆಕ್ಟ್ ಕೊಟ್ಟರು ಕೊಡ್ಬೋದು. ಇಷ್ಟು ಸೆಂಟೆನ್ಸ್ ಇದೆಯಲ್ಲ, ಈ ಸೆಂಟೆನ್ಸ್ಗಳಲ್ಲಿ ಟ್ರೂ ಯಾವುದು ಫಾಲ್ಸ್ ಯಾವುದು ಅಂತ ಕೇಳಿದ್ದಾರೆ. ಸೊ CSAT ಕೆಲವೊಮ್ಮೆ UPSC ಏನು ಬೇಕಾದ್ರೂ ಮಾಡ್ಬೋದಲ್ಲ, ಅವ್ರು ಕೊಟ್ಟರು ಇಷ್ಟು ನಂಬರ್ಸ್ ಕೊಟ್ಬಿಟ್ಟು ಟ್ರೂ ಯಾವುದು ಫಾಲ್ಸ್ ಯಾವುದು ಅಂತ ಕೇಳ್ಬೋದು. ಸೊ ಇಲ್ಲಿ ನೋಡಿ, 0 ಇಸ್ ದ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರಲ್ಲಿ ಆಗಲೇ ನಾನು ಹೇಳ್ದಂಗೆ 1, 2ರಿಂದ ಸ್ಟಾರ್ಟ್ ಆಗುತ್ತೆ. ಸೊ 0 ಇಲ್ಲವೇ ಇಲ್ಲ ಅದರಲ್ಲಿ. ಸೊ ಟ್ರೂನಾ ಫಾಲ್ಸಾ? ಫಾಲ್ಸ್. ನೆಕ್ಸ್ಟ್ ಇಲ್ಲಿ ನೋಡಿ, 400 ಇಸ್ ದ ಪ್ರೆಡೆಸೆಸರ್ ಆಫ್ 399. ಸೊ ಪ್ರೆಡೆಸೆಸರ್ ಅಂದರೆ ಏನರ್ಥ? ಹಿಂದೆಗಡೆ ಬರೋದು. 399 ಹಿಂದೆ ಬರುತ್ತಾ 400? ಇಲ್ಲ ಅಲ್ವಾ? ನೆಕ್ಸ್ಟ್ 600 ಇಸ್ ದ ಸಕ್ಸೆಸರ್ ಆಫ್ 599. ಅಂದರೆ 599 ಆದಮೇಲೆ 600 ಬರುತ್ತೆ. ಹೌದಾ? ಹೌದಲ್ಲ? ಕರೆಕ್ಟ್ ಅಲ್ಲ? ಸೊ ಮತ್ತೆ ನೆಕ್ಸ್ಟ್ ಕ್ವಶನ್ ಏನಿದೆ, 0 ಇಸ್ ದ ಸ್ಮಾಲೆಸ್ಟ್ ಹೋಲ್ ನಂಬರ್. 0 ಇಸ್ ದ ಸ್ಮಾಲೆಸ್ಟ್ ಹೋಲ್ ನಂಬರ್. ಹೌದಾ? ಹೌದಲ್ವಾ? ಯಾಕಂದರೆ ಸ್ಕೋರ್ಸ್ ಸ್ಟಾರ್ಟ್ ಮಾಡಿದಾಗ 0ಇಂದ ಸ್ಟಾರ್ಟ್ ಮಾಡ್ತೀವಲ್ವಾ? ಸೊ ಯಸ್, ಟ್ರೂ. ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್ಸ್. ಎಲ್ಲ ನ್ಯಾಚುರಲ್ ನಂಬರ್ಸ್ ಹೋಲ್ ನಂಬರ್ಸಾ? ಅಫ್ಕೋರ್ಸ್, ಯಾಕಂದರೆ ಹೋಲ್ ನಂಬರ್ಸಲ್ಲಿ 0 ಹಾಗೂ ನ್ಯಾಚುರಲ್ ನಂಬರ್ಸ್ 2 ಇದೆ. ಹಾಗಾಗಿ ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್ಸ್. ಅದ್ರ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಆಲ್ ಹೋಲ್ ನಂಬರ್ಸ್ ಆರ್ ನ್ಯಾಚುರಲ್ ನಂಬರ್ಸ್. ಹೌದಾ? ಈಗ ಎಲ್ಲ ಹೆಣ್ಣು ಮಕ್ಕಳು ಮನುಷ್ಯರು, ಆದರೆ ಎಲ್ಲ ಮನುಷ್ಯರು ಹೆಣ್ಮಕ್ಕಳ? ಇಲ್ಲ ಅಲ್ಲ, ಗಂಡು ಮಕ್ಕಳು ಕೂಡ ಇದಿರಲ್ಲ. ಸೊ ಎಲ್ಲ ಹೋಲ್ ನಂಬರ್ಸ್ ನ್ಯಾಚುರಲ್ ನಂಬರ್ಸ್ ಅಲ್ಲ, ಯಾಕಂದರೆ 0 ಏನಿದೆ ಅದು ನ್ಯಾಚುರಲ್ ನಂಬರ್ಸಲ್ಲಿ ಬರಲ್ಲ. ಹಾಗಾಗಿ ಎರಡನೇ ಸೆಂಟೆನ್ಸ್ ತಪ್ಪಾಗುತ್ತೆ. ಇದರಲ್ಲಿ ಈ ಸೆಂಟೆನ್ಸ್ ತಪ್ಪಾಗುತ್ತೆ. ಸೊ ನೆಕ್ಸ್ಟ್, ದ ಪ್ರೆಡೆಸೆಸರ್ ಆಫ್ ಅ 2, ಇದು ನೋಡಿ, ದ ಪ್ರೆಡೆಸೆಸರ್ ಆಫ್ ಅ 2 ಡಿಜಿಟ್ ನಂಬರ್ ಈಸ್ ನೆವರ್ ಅ ಸಿಂಗಲ್ ಡಿಜಿಟ್ ನಂಬರ್. ಅಂದರೆ ಈಗ 21 ಇದೆ, ಒಂದು 2 ಡಿಜಿಟ್ ನಂಬರ್. ಅದರದ್ದು ಪ್ರೆಡೆಸೆಸರ್ ಅಂದರೆ ಮುಂದೋಗ್ಬೇಕಾ ಹಿಂದೋಗ್ಬೇಕಾ? ಹಿಂದೋಗಬೇಕು. ಸೊ ಹಿಂದೋದಾಗ ನಮಗೊಂದು 2 ಡಿಜಿಟ್ ನಂಬರ್ ಸಿಗುತ್ತೆ. ಹೌದು, ಸಿಕ್ತಲ್ಲ. ನೆಕ್ಸ್ಟ್ ಇನ್ನೊಂದು ನಂಬರ್ ತೊಗೋತೀನಿ, 55. ಅದರ ಹಿಂದೋದಾಗ ಏನು ಬರುತ್ತೆ? 54, 2 ಡಿಜಿಟ್. ಹೌದಲ್ಲ? ಹಂಗಾರೆ ಸೆಂಟೆನ್ಸ್ ಕರೆಕ್ಟಾ? ಬಟ್ ಇವರು ನೆವರ್ ಅ ಸಿಂಗಲ್ ಡಿಜಿಟ್ ನಂಬರ್ ಅಂತ ಹೇಳಿದ್ದಾರೆ. ನೆವರ್. ಈಗ ನೋಡಿ, ನಾನು 10 ತೊಗೊಂಡ್ರೆ 10 ಹಿಂದ್ಗಡೆ ಯಾರಿದ್ದಾರೆ ಸರ್? ಇಲ್ಲಿದ್ದಾರೆ ಒಬ್ಬರು ಸಿಂಗಲ್ ಡಿಜಿಟು. ಹಂಗಾರೆ ಈ ಕೇಸ್ ರಾಂಗ್ ಆಯ್ತಲ್ಲ, ಒಂದು ವಿಷಯದಲ್ಲಿ ಈ ಕೇಸ್ ರಾಂಗ್ ಆಯ್ತಲ್ಲ. ಹಾಗಾದರೆ ಒಂದೇ ಒಂದು ನಮಗೆ ಎಕ್ಸೆಪ್ಷನ್ ಸಿಕ್ಕರೂ ಕೂಡ ಇದು ರಾಂಗ್, ಆ ಸೆಂಟೆನ್ಸ್ ರಾಂಗ್ ಆಗುತ್ತೆ. ನೆಕ್ಸ್ಟ್, 1 ಇಸ್ ದ ಸ್ಮಾಲೆಸ್ಟ್ ಹೋಲ್ ನಂಬರ್. ಹೋಲ್ ನಂಬರಲ್ಲಿ 1 ಸ್ಮಾಲೆಸ್ಟಾ? ಹೌದಾ? ಅಲ್ಲ ಅಲ್ವಾ? ಯಾಕಂದರೆ 0 ಕೂಡ ಇದೆ. 1 0ಕ್ಕಿಂತ ದೊಡ್ಡದಲ್ಲ. ನೆಕ್ಸ್ಟ್, ದ ನ್ಯಾಚುರಲ್ ನಂಬರ್ 1 ಹ್ಯಾಸ್ ನೋ ಪ್ರೆಡೆಸೆಸರ್. ನ್ಯಾಚುರಲ್ ನಂಬರ್ 1 ಅಂದರೆ ಏನು? ಸ್ಟಾರ್ಟ್ ಆಗೋದೇ 1ಇಂದ. ಸೊ ನ್ಯಾಚುರಲ್ ನಂಬರ್ 1 ನ್ಯಾಚುರಲ್ ನಂಬರ್ಸಲ್ಲಿ ಸ್ಟಾರ್ಟ್ ಆಗೋದು 1ಇಂದ. ಸೊ ಅದರ ಹಿಂದೆ ಏನೂ ಇಲ್ಲ ಅನ್ನೋದು ಹೌದು, ಸರಿ, ಕರೆಕ್ಟ್ ಅಲ್ವಾ? ಈಗ ಒಂಥರ 1 ನ್ಯಾಚುರಲ್ ನಂಬರಲ್ಲಿ ದೇವರಿದ್ದಂಗೆ ಅಲ್ವಾ? ಈಗ ನೆಕ್ಸ್ಟು, ಹೋಲ್ ನಂಬರ್ 1 ಹ್ಯಾಸ್ ನೋ ಪ್ರೆಡೆಸೆಸರ್. ಇದು ಹೌದಾ? ಇದು ಅಲ್ಲ. ಯಾಕಂದರೆ ಹೋಲ್ ನಂಬರ್, ಈಗ ಹೋಲ್ ನಂಬರ್ 1 ಗಣಪತಿ ಆದರೆ 0 ಶಿವ ಇದ್ದಂಗೆ. ಗಣಪತಿಗಿಂತ ಮುಂಚೆ ಶಿವ, ಸರಿನಾ? ಸೊ ಆ ಥರ ಹೋಲ್ ನಂಬರ್ 1 ಅಲ್ಲಿ ಪ್ರೆಡೆಸೆಸರ್ ಇಲ್ಲ ಅನ್ನೋದು ತಪ್ಪು. ಯಾಕಂದರೆ 0 ಇದೆ, 1ದು ಪ್ರೆಡೆಸೆಸರ್ 0 ಇದೆ. ಹಾಗಾಗಿ ಈ ಸೆಂಟೆನ್ಸ್ ಕೂಡ ತಪ್ಪಾಗುತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ದ ಹೋಲ್ ನಂಬರ್ 13 ಲೈಸ್ ಬಿಟ್ವೀನ್ 11 ಆ್ಯಂಡ್ 12. ಸೊ 11, 12, 13 ಇಲ್ಲಿ ಬರುತ್ತಾ? ಮಿಡಲಲ್ಲಿ ಬರುತ್ತಾ? ಇಲ್ಲ ಅಲ್ಲ, 13 ಇಲ್ಲಿ ಬರುತ್ತೆ. ಸೊ 11, 12 ಆದಮೇಲೆ 13 ಬರುತ್ತೆ, ಮಿಡ್ಲಲ್ಲಿ ಬರಲ್ಲ. ಹಾಗಾಗಿ ಆ ಸೆಂಟೆನ್ಸ್ ಕೂಡ ರಾಂಗ್. ನೆಕ್ಸ್ಟ್, ದ ಹೋಲ್ ನಂಬರ್ 0 ಹ್ಯಾಸ್ ನೋ ಪ್ರೆಡೆಸೆಸರ್. ಸೊ ಹೋಲ್ ನಂಬರ್ 0 ಏನಿದೆ? ಹೋಲ್ ನಂಬರ್ ಅಂದರೆ ಎಂತ? ಹೋಲ್ ನಂಬರ್ 0 ಹ್ಯಾಸ್ ನೋ ಪ್ರೆಡೆಸೆಸರ್. ಸೊ ಹೋಲ್ ನಂಬರ್ ಸ್ಟಾರ್ಟ್ ಆಗೋದೇ 0ಇಂದ. ಸೊ 0 ಹಿಂದೆ ಏನೂ ಇಲ್ಲ. ಸೊ ಆಬ್ವಿಯಸ್ಲಿ ಇದು ಕೂಡ ಕರೆಕ್ಟ್. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ? ಲಾಸ್ಟ್ ಸೆಂಟೆನ್ಸ್, ದ ಸಕ್ಸೆಸರ್ ಆಫ್ ಅ 2 ಡಿಜಿಟ್ ನಂಬರ್ ಈಸ್ ಆಲ್ವೇಸ್ ಅ 2 ಡಿಜಿಟ್ ನಂಬರ್. ಸೊ ಯಾವುದೇ ಒಂದು 2 ಡಿಜಿಟ್ ನಂಬರ್ ತೊಗೊಂಡೆ ಅದರ ಆದಮೇಲೆ ಬರೋದು 2 ಡಿಜಿಟ್ ನಂಬರೇ. ಕರೆಕ್ಟಾ? ಕರೆಕ್ಟ್ ಅಲ್ಲ? ಹೌದಾ ಗುರು? ಒಂದು ನಂಬರ್ ಇದೆ. ಯಾವ ನಂಬರು? 99 ಅಂತ ಒಂದು ನಂಬರ್ ಇದೆ, ಗೊತ್ತಾ? ಅದೇ ಸೇಲಲ್ಲಿ ಇರುತ್ತಲ್ಲ, 100 ರೂಪಾಯಿ ಅಲ್ಲ, 99 ಅಂತ ಹಾಕ್ತಾರಲ್ಲ, 99 ರುಪೀಸ್ ಓನ್ಲಿ ಅಂತ. ಸೊ 99 ರುಪೀಸ್ ಬಜಾರ್ಗಳೇ ಇರ್ತವೆ ಕೆಲವೊಂದು. ಸೊ 99 ಆದಮೇಲೆ ಬರೋದು ಸಕ್ಸೆಸರ್. 99 ಸಕ್ಸೆಸರ್ ಏನು? 100. ಸೊ 100 3 ಡಿಜಿಟ್ ನಂಬರ್ ಇದೆ. ಸೊ ಆಲ್ವೇಸ್ 2 ಡಿಜಿಟ್ ನಂಬರ್ ಅನ್ನೋದು ಆಲ್ವೇಸ್ ಅನ್ನೋದು ರಾಂಗು. ಹಾಗಾಗಿ ಈ ಸೆಂಟೆನ್ಸ್ ಕೂಡ ರಾಂಗು.
ಸೊ ಫ್ರೆಂಡ್ಸ್, ನಿಮಗೆ ಅನಿಸ್ಬೋದು UPSC CSAT ಅಂತ ಹೇಳ್ಬಿಟ್ಟು ಈ ಅಕ್ಕ ತುಂಬ ಸಿಂಪಲ್ ಹೇಳ್ತಿದ್ದಾಳೆ, ಇದೆಲ್ಲ ಎದಕ್ಕೆ ನೋಡಬೇಕು ಅಂತ ಅನಿಸ್ಬೋದು. ಬಟ್ ಏನು ಗೊತ್ತಾ, ಈ ಸಣ್ಣ ಪುಟ್ಟ ಕ್ಲಾರಿಫಿಕೇಷನ್ಸೇ ನಮಗೆ ಮುಂದೆ ತುಂಬ ಹೆಲ್ಪ್ ಆಗೋದು. ನಿಮಗೆಲ್ಲ ಗೊತ್ತಿರುತ್ತೆ, ಹೆಂಗೆ ಸಾಲ್ವ್ ಮಾಡ್ಬೇಕು, ಏನು ಮಾಡ್ಬೇಕು ಎಲ್ಲ ಗೊತ್ತಿರುತ್ತೆ. ಈ ಪ್ರಿಡೆಸೆಸರು ಸಕ್ಸೆಸರು ಅನ್ನೋದ್ರಲ್ಲಿ ತಪ್ಪಾಗ್ಬಿಡ್ತೀರ. ಹೋಲ್ ನಂಬರು ನ್ಯಾಚುರಲ್ ನಂಬರ್ ಅನ್ನೋದ್ರಲ್ಲಿ ತಪ್ಪಾಗ್ಬಿಡ್ತೀರ. ಸೊ ಈ ಪ್ರತಿಯೊಂದರಲ್ಲೂ ನಿಮಗೆ ಕ್ಲಾರಿಟಿ ಇರಬೇಕು ಫ್ರೆಂಡ್ಸ್, ಸರಿನಾ? ಸೊ ಸ್ಟಾರ್ಟ್ ಮಾಡೋದು ಚಿಕ್ಕದಾಗಿದ್ದಾನೆ ಸ್ಟಾರ್ಟ್ ಮಾಡಿ. ಚಿಕ್ಕ ಹೆಜ್ಜೆ ಇಡ್ತಾ ಹೋದ್ರೇ ನಮ್ಮ ದೊಡ್ಡ ಹೆಜ್ಜೆ ಏನಿರುತ್ತೆ ಗಟ್ಟಿಯಾಗಿರುತ್ತೆ. ಸೊ ಆಲ್ ದ ಬೆಸ್ಟ್, ಓದ್ತಾ ಇರಿ, ಚೆನ್ನಾಗಿ ಮಾಡಿ. ಬಾಯ್ ಬಾಯ್.